ನಮಸ್ಕಾರ. ಎಲ್ಲ ಭಾರತೀಯ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ನಾವು ಹಿಂದೆ ಎಲ್ಲ ಬೇರೆ ಬೇರೆ ಶಬ್ದಗಳು ಅಂದರೆ ಇಂಗ್ಲೀಷಿನ ಬೇರೆ ಬೇರೆ ಶಬ್ದಗಳು ಹೇಗೆ ನಮ್ಮ ಸಂಸ್ಕೃತ ಭಾಷೆಯಿಂದ ಬಂದಿರೋದು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಇಲ್ಲಿ ಮತ್ತೊಂದು ವಿಚಾರ ನಾವು ನೆನಪಿಡ್ಕೊಬೇಕಂದ್ರೆ, ಇಲ್ಲಿ ಕೇವಲ ನಾವು ಇಂಗ್ಲೀಷಿನ ಪದಗಳು ಅಥವಾ ಅಕ್ಷರಗಳ ಬಗ್ಗೆ ಮಾತ್ರ ನಾವು ಮಾತಾಡ್ತಿಲ್ಲ. ಅದು ಸಂಪೂರ್ಣ ಯುರೋಪಿನ, ಅದು ಲ್ಯಾಟಿನ್ ಆಗಿರಲಿ, ರೋಮನ್ ಆಗಿರಲಿ, ಅಥವಾ ಸ್ಪ್ಯಾನಿಷ್ ಆಗಿರಲಿ, ಅಥವಾ ಯಾವುದೇ ಯುರೋಪಿನ ಭಾಷೆಯ ಪದಗಳು ಅಥವಾ ಅಕ್ಷರಗಳಾಗಿರಲಿ ನಮ್ಮ ಸ್ವಂತ ಸಂಸ್ಕೃತ ಭಾಷೆಯಿಂದಾನೇ ಬಂದಿರೋದು ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಇಲ್ಲಿ ಇವತ್ತು ನಾವು ಇಂಗ್ಲೀಷಿನ ಬೇರೆ ಬೇರೆ ಪದಗಳು ಅಂದರೆ ಮದರ್, ಫಾದರ್, ಬ್ರದರ್, ಸಿಸ್ಟರ್, ಸನ್, ಡಾಟರ್, ಮೆಟರ್ನಲ್ ಮತ್ತು ಪೆಟರ್ನಲ್, ಈ ಪದಗಳು ಹೇಗೆ ನಮ್ಮ ಸ್ವಂತ ಸಂಸ್ಕೃತ ಭಾಷೆನೇ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಮದರ್ ಅನ್ನೋ ಶಬ್ದ ನಮ್ಮ ಸ್ವಂತ ಸಂಸ್ಕೃತ ಭಾಷೆಯ ಮಾತೃ ಇಂದ ಬಂತು. ಅವರಿಗೆ ತ್ರು ಅನ್ನೋ ಉಚ್ಚಾರಣೆ ಅವರಿಗೆ ಸುಲಭವಾಗಿ ಮಾಡೋದಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಅವರು ತ್ರು ಬಲ್ಲಿ ಬರೇ ತರ್ ಮಾಡಿಕೊಂಡ್ರು, ಅಂದರೆ ಅವರಿಗೆ ಮದರ್ ಅಂತ ಆಯಿತು. ಹಾಗೆಯೇ ಪಿತೃ ಇಂದ ಫಾದರ್ ಬಂತು. ನಾವು ಹಿಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡ್ವಿ, ಎಲ್ಲಿ ನಾವು ಪಾ ಅಥವಾ ಫಾ ಉಪಯೋಗ ಮಾಡ್ತೀವೋ ಅಲ್ಲಿ ಅವರು ಫಾ ಅಂತ ಬಹಳ ಸ್ಥಳಗಳಲ್ಲಿ ಅವರು ಈ ಫಾ ಅನ್ನೋದು ಉಪಯೋಗ ಮಾಡ್ತಾರೆ. ಹಾಗೆ ಅಂದರೆ ಪಿತೃಯಿಂದ ಫಾದರ್ ಅನ್ನೋ ಶಬ್ದ ಆಯಿತು. ಮತ್ತೆ ಮುಂದೆ ಸನ್ ಅಂದರೆ ಮಗ ಅಂದ್ಬಿಟ್ಟು, ಸನ್ ಎಲ್ಲಿಂದ ಬಂತು ಅಂದರೆ ಸೂನು ಅಂತ ಸಂಸ್ಕೃತದಲ್ಲಿ ಒಂದು ಶಬ್ದ ಇದೆ. ಸೂನು ಅಂತ ಈ ಶಬ್ದ ಇದೆ. ಇಲ್ಲಿಂದ ಸನ್ ಅಂತ ಈ ಶಬ್ದ ಬಂತು. ಸನ್ಗೆ ಅಂದರೆ ಇಂಗ್ಲೀಷಿನ ಸನ್ಗೆ ಮತ್ತೊಂದು ಶಬ್ದ ಸಹ ಇದೆ, ಸುತ ಅಂದ್ಬಿಟ್ಟು ಸಂಸ್ಕೃತದಲ್ಲಿ. ಹಾಗೆ ಡಾಟರ್ಗೆ ದುಹಿತೃ ಅಥವಾ ದುಹಿತ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ದುಹಿತೃ ಅಥವಾ ದುಹಿತ ಅಂತ ಕೂಡ ಹೇಳ್ತಾರೆ. ಈ ದುಹಿತೃ ಇಂದ ಡಾಟರ್ ಅನ್ನೋ ಶಬ್ದ ಬಂತು. ಹಾಗೆಯೇ ಸಿಸ್ಟರ್ ಬಂದಿದ್ದು ಸ್ವಸ್ರು ಸಂಸ್ಕೃತದಲ್ಲಿ ಸ್ವಸ್ರು ಅಂದರೆ ಸಿಸ್ಟರ್ ಅಂದ್ಬಿಟ್ಟು ಅರ್ಥ. ಹಾಗೆಯೇ ಸಂಸ್ಕೃತದಲ್ಲಿ ಸಿಸ್ಟರ್ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥನೂ ಇದೆ. ಅಂದರೆ ಭಗಿನಿ ಅಂತ ಇದೆ, ಅಂದರೆ ಸಹೋದರಿ ಅಂತ ನಾವು ಕನ್ನಡದಲ್ಲೂ ಸಹ ಹೇಳ್ತೀವಿ. ಹಾಗೆಯೇ ಈ ಮೆಟರ್ನಲ್ ಆಗಿರಲಿ ಅಥವಾ ಪೆಟರ್ನಲ್ ಶಬ್ದ ಆಗಿರಲಿ, ಮೆಟರ್ನಲ್ ಅಂದರೆ ತಾಯಿಗೆ ಸಂಬಂಧಪಟ್ಟ ಜನರು ಅಂದ್ಬಿಟ್ಟು, ಈ ಅಂದರೆ ಮಾತೃವಿಂದ ಬಂದಿರೋದು. ಹಾಗೆಯೇ ಪೆಟರ್ನಲ್ ಅಂದರೆ ತಂದೆಗೆ ಸಂಬಂಧಪಟ್ಟಿದ್ದು, ಅಂದರೆ ಪಿತೃವಿಂದ ಬಂದಿರೋದು. ಹಾಗೆಯೇ ನಾವಿಲ್ಲಿ ಮತ್ತೆ ಏನು ಅರ್ಥ ಮಾಡ್ಕೊಬೇಕಂದ್ರೆ, ಇಲ್ಲಿ ಕೇವಲ ಈ ಯುರೋಪಿನ ಏನು ಭಾಷೆಗಳಿದೆ ಅವರ ಸ್ವಂತ ಭಾಷೆ ಅನ್ನೋದು ನನ್ನ ಪ್ರಕಾರ ಇಲ್ಲ. ಕೇವಲ ಇದು ಪ್ರೊನೌನ್ಸಿಯೇಷನ್ ವ್ಯತ್ಯಾಸ, ಅಂದರೆ ಉಚ್ಚಾರಣೆಯ ವ್ಯತ್ಯಾಸ ಮಾತ್ರ. ನಾವು ಉದಾಹರಣೆಗೆ ನಮ್ಮ ಭಾರತದ ಬೇರೆ ಬೇರೆ ಭಾಷೆಗಳೇ ತಗೊಳ್ಳೋಣ. ಅಂದರೆ ನಾವು ಕನ್ನಡದಲ್ಲಿ ದೂರ ಅಂತೀವಿ, ಆದರೆ ಹಿಂದಿಯಲ್ಲಿ ದೂರ ಅಂತಾರೆ. ಅಂದರೆ ಕೇವಲ ವ್ಯತ್ಯಾಸ ಏನು, ಉಚ್ಚಾರಣೆಯ ವ್ಯತ್ಯಾಸ. ಅಂದರೆ ಇಂಗ್ಲೀಷಿನಲ್ಲಿ ವಾಟ್ ವಿ ಸೇ ಪ್ರೊನೌನ್ಸಿಯೇಷನ್ ಡಿಫರೆನ್ಸ್, ಕೇವಲ ಉಚ್ಚಾರಣೆಯ ವ್ಯತ್ಯಾಸ ಮಾತ್ರ. ಇಲ್ಲಿ ಯುರೋಪಿನ ಅವರ ಸ್ವಂತ ಭಾಷೆ ಅನ್ನೋದು ನನ್ನ ಪ್ರಕಾರ ಇಲ್ಲ, ಕೇವಲ ಉಚ್ಚಾರಣೆಯ ವ್ಯತ್ಯಾಸ ಮಾತ್ರ. ಹಾಗೆಯೇ ನನ್ನ ಹೆಸರು ವಿಜಯ್ ಅಂತ. ಹಾಗೆಯೇ ನೀವು ವೆಸ್ಟ್ ಬೆಂಗಾಲ್ ಅಥವಾ ಆಸಾಂ ಕಡೆ ಹೋದರೆ ಅವರು ವಿಜಯ್ ಅನ್ನೋದಿಲ್ಲ, ಅವರು ಬಿಜಯ್ ಅಂತಾರೆ. ಹಾಗೆಯೇ ಕೇವಲ ವ್ಯತ್ಯಾಸ ಅಂದರೆ ಉಚ್ಚಾರಣೆ ವ್ಯತ್ಯಾಸ, ಪ್ರೊನೌನ್ಸಿಯೇಷನ್ ವ್ಯತ್ಯಾಸ. ನೀವು ಅನ್ಕೊಬೋದು, ಯಾಕೆ ಈ ಮನುಷ್ಯ ಇಷ್ಟೊಂದು ಸಂಸ್ಕೃತವಾಗಿ ಇಷ್ಟೊಂದು ಪ್ರಾಮುಖ್ಯತೆ ಏಕೆ ಕೊಡ್ತಾನೆ ಅಂತ ನೀವು ಯೋಚನೆ ಮಾಡ್ಬೋದು. ಗೆಳೆಯರೇ, ನಾವು ಇಲ್ಲಿ ಪ್ರಮುಖವಾಗಿ ಏನು ಯೋಚನೆ ಮಾಡಬೇಕಂದ್ರೆ, ಸಂಸ್ಕೃತ ಭಾಷೆ ಕೇವಲ ಭಾಷೆ ಅಲ್ಲ, ಅದು ನಮ್ಮ ಆತ್ಮ ಭಾಷೆ. ನಮ್ಮ ಶಾಸ್ತ್ರಗಳಲ್ಲಿ ಈ ಭಾಷೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಸರ್ವೋತ್ತಮ ಭಾಷೆ ಅಂತ ಹೇಳ್ತಾರೆ, ನಮ್ಮ ಆತ್ಮ ಭಾಷೆ ಅಂತ ಹೇಳ್ತಾರೆ. ಕನ್ನಡ ನಮ್ಮ ಮಾತೃಭಾಷೆ, ತಮಿಳ್ ಅವರಿಗೆ ಅದು ಅವರ ಸ್ವಂತ ಮಾತೃಭಾಷೆ. ಹಾಗೆಯೇ ತೆಲುಗು, ಅಸ್ಸಾಮಿ, ವೆಸ್ಟ್ ಬೆಂಗಾಳಿ ಆಗಿರ್ಬೋದು, ಅವರ ಮಾತೃಭಾಷೆ ಆಗುತ್ತೆ. ಆದರೆ ಈ ಸಂಸ್ಕೃತ ಅನ್ನೋದು ಎಲ್ಲರ ಭಾಷೆ, ಇದು ನಮ್ಮ ಎಲ್ಲರ ಆತ್ಮದ ಭಾಷೆ. ಈ ಕಾರಣಕ್ಕೋಸ್ಕರ ನಾವು ಸಂಸ್ಕೃತ ಕಲಿತರೆ ತುಂಬ ಒಳ್ಳೆಯದು. ಯಾರ್ಯಾರಿಗೆ ಸರಿಯಾಗಿ ಉಚ್ಚಾರಣೆ ಮಾಡೋದಕ್ಕೆ ಬರಲ್ವೋ, ಅಂದರೆ ಯಾರ್ಯಾರು ಸರಿಯಾಗಿ ಮಾತಾಡೋದಕ್ಕೆ ಬರಲ್ವೋ ಅವರು ಸಂಸ್ಕೃತ ಕಲಿತರೆ ಬೇರೆ ಭಾಷೆ ಕಲಿಯೋದು ತುಂಬ
ತುಂಬಾ ಸುಲಭವಾಗುತ್ತೆ. ಈ ಈ ವಿಶ್ಲೇಷಣೆಯೊಂದಿಗೆ, ಈ ಸಂಶೋಧನೆಯೊಂದಿಗೆ, ಅಂದರೆ ಈ ಪದದ ಅರ್ಥಗಳೊಂದಿಗೆ ನಾನು ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ನಾನು ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಕೇವಲ ನೀವು ನೋಡಿದರೆ ಸಾಲದು. ದಯವಿಟ್ಟು ಈ ವಿಡಿಯೋನ ಹಾಗೆಯೇ ನನ್ನ ಹಿಂದೆ ನೀವು ನೋಡಿದ ವಿಡಿಯೋಗಳನ್ನು ಸಹ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ನಾನು ಶೇರ್ ಏಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಶೇರ್ ಮಾಡೋದು ಏಕೆ ಅಂತ ಅಂದರೆ ನನ್ನ ಸ್ವಂತ ಏನೂ ಇಲ್ಲ. ನೀವು ಆದಷ್ಟು ಈ ವಿಡಿಯೋಗಳನ್ನು ಶೇರ್ ಮಾಡಿದ್ರೆ ನಮ್ಮ ಸಂಸ್ಕೃತ ಭಾಷೆ ಎಷ್ಟು ದೊಡ್ಡದು ಅಂತ ಬೇರೆ ಇತರೆ ಜನರಿಗೂ ಅರ್ಥ ಆಗಲಿ ಅಂತ ನಾನು ಇದು ಹೇಳ್ತಾ ಇರೋದು. ಅದಕ್ಕೆ ಈ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಕಾಮೆಂಟ್ ಇದ್ದರೂ ಸಹ ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರಗಳು.